ಆತ್ಮೀಯ H16 ನ್ಯೂಸ್ ಅರ್ಧ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರ. ಆದ್ಮೇಲೆ ನಮ್ಮ ಟ್ರಂಪ್ ಏನು ಹೇಳ್ಬೇಕು ಪಾಪ ಅವರಿಗೆ, ಯಾವುದೋ ಒಂದು ವೆನಿಜುಲಾದ ಅಧ್ಯಕ್ಷರನ್ನು ಇಟ್ಕೊಂಡು ಗೆದ್ದೆ, ಟ್ಯಾರಿಫ್ ಏರಿಸಿ ಇಡೀ ಜಗತ್ತನ್ನ ಅಂಜಿಸಿದೆ. ಎಲ್ಲ ಒಂದು ಕಡೆ ಭಯ ಇತ್ತು ಅಮೇರಿಕದ ಬಗ್ಗೆ, ಇಡೀ ವಿಶ್ವದಲ್ಲಿ. ಬೇಡಪ್ಪ ಮರ ಅವ್ರ ಸಹವಾಸ ಅದಕ್ಕೆ ನಮಗಂತೇಳಿ. ಆದರೆ ಇವತ್ತು ಅಮೇರಿಕ ಯಾವ ಹಂತಕ್ಕೆ ಬಂದು ನಿಂತದಂದ್ರೆ, ಜಗದಲ್ಲಿಯ ಯಾವ ದೇಶನೂ ಇಸ್ರೇಲ್ ಮತ್ತು ಅಮೇರಿಕಾದ ಜೊತೆಗೆ ಕಾಣಿಸ್ಕೊಳ್ತಾ ಇಲ್ಲ. ನಿಮ್ಮ ಸಹವಾಸ ಬೇಡಪ್ಪ, ನಮ್ಮ ದೇಶ ಯಾವ ತೊಗೊಂಡು ಹೋಗ್ತಿರೋ ಗೊತ್ತಿಲ್ಲ, ನಮ್ಮನ್ನು ಬೆಕ್ಕಿನ ಮೇರೆಗೆ ಯಾವ ಹೋಗ್ತಿರೋ ಗೊತ್ತಿಲ್ಲ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಹಾಸ್ಯಾಸ್ಪದ ವ್ಯಕ್ತಿಯಾಗಿದ್ದಾರೆ, ಪಾತಾಳಕ್ಕೆ ದಿನಕ್ಕೆ ಇಳಿತಾ ಇದ್ದಾರೆ. ಇಡೀ ಅಮೇರಿಕೆಯ ಒಂದು ತೇಜಸ್ಸು, ಒಂದು ಪವರು, ಒಂದು ಶಕ್ತಿ ಅಂತಿರೋ ಏನಂತಿರೋ ಅದ್ರ ಹೆಸರೆಲ್ಲ ಕೆಡಿಸ್ಬಿಟ್ರಿ. ಇವತ್ತು ಏನೇನೋ ಮಾತಾಡೋರು, ಏನೇನೋ ಮಾಡು, ನಾಶ ಮಾಡ್ತೀನಿ, ಭಾಷಣಗಳಿಗೆ ಒಯ್ತೀನಿ ಇರಾನನ್ನು, ಒಪ್ಪದೇ ಇದ್ರೆ ಎಷ್ಟು ಮಾತುಗಳ್ರಿ. ಏನೋ ಸೋಷಿಯಲ್ ಮೀಡಿಯಾ ಅಂತೇನೋ ಬರ್ಕೊಂಡು ಇವತ್ತು ಹಾಸ್ಯಾಸ್ಪದ ಎಲ್ಲರೂ ನಗುವಂಥ ಸ್ಥಿತಿ ಬಂದ. ಕೊನೆಗೆ ಬಂದು ಹತ್ತಿದ್ರು, ಏನೋ ಮಾತು ಕೇಳಿತ್ತು, ಇಸ್ಲಾಮಾಬಾದ್ದಲ್ಲಿ ಏನೋ ಮಾಡ್ತಾಯಿದ್ರು. ಪಾಪ ಒಂದನಿಗೆ ಎಸ್ ಅಂತ ಇದ್ರು ಇರಾನ್ದವರು. ಹೋಲ್ ಬಿಡಪ್ಪ, ನಿಜವಾಗಿ ಇವತ್ತು ಇರಾನ ಜಗತ್ತಿನ ಶಕ್ತಿ ಕೇಂದ್ರ ಆಗಿಬಿಡ್ತೀವಿ. ಒಂದು ಸಣ್ಣ ರಾಷ್ಟ್ರ. ಅಮೇರಿಕ ಎಷ್ಟು ಕಾಟಿದ್ರಿ ಇವರನ್ನು, ಇರಾನನ್ನು. ಅವ್ರು ಜಾತಿವಾದಿಗಳು, ಆ ವಾದಿಗಳು, ಮೂಲಭೂತವಾದಿಗಳು, ಇಸ್ಲಾಂ ರೀತಿಯಾಗಿ ಮಾತಾಡುವಂಥವ್ರು ಅಂತೇಳಿ ಜಗತ್ತವ್ರನ್ನ ಖಳನಾಯಕರನ್ನಾಗಿ ಮಾಡಿದ್ರು. ಆದರೆ ಇವತ್ತು ಪೋಪರಿಗೆ ಇವರ ಮಾತಾಡಿದರು, ಆಧುನಿಕ ಯೇಸುವಾಗಿಬಿಟ್ರು ನಮ್ಮ ಟ್ರಂಪ್ ಅವರು. ಆಗ ಪೋಪರ ಪರವಾಗಿ ಮಾತಾಡಿದ್ದು ಯಾರು? ಇವತ್ತು ಇರಾನದ ಅಧ್ಯಕ್ಷ, ಒಬ್ಬ ಧರ್ಮ ಗುರುವಿಗೆ ಈ ರೀತಿ ಮಾತಾಡುವಂಥ ವ್ಯಕ್ತಿ ವಿರೋಧ ನಾವು ವ್ಯಕ್ತಪಡಿಸ್ತು ಅಂತ ಹೇಳಿದ್ರು. ಇದರಿಂದಾಗಿ ಇಡೀ ಕ್ರಿಶ್ಚಿಯನ್ ಕಮ್ಯುನಿಟಿ, ವಿಶ್ವದ ಕ್ರಿಶ್ಚಿಯನ್ ಕಮ್ಯುನಿಟಿ ಇರಾನ್ ಮೇಲೆ ವಿಶ್ವಾಸ ಇಡುವಂಥದ್ದು. ನೋಡ್ರಿ, ಇದು ಕಾಲಾಯ ತಸ್ಮೈ ನಮಃ ಅಂತಾರೆ. ಎಷ್ಟೋ ಇದ್ದರೂ ಸಹಿತ ಕಾಲ ಯಾರನ್ನೂ ತಿಳಿದ್ರು. ಅದಕ್ಕೆ ಇವತ್ತು ದುಡ್ಡಿದ್ದವರು, ಅಹಂಕಾರಿಗಳು ವಿಚಾರ ಮಾಡಬೇಕಾಗ್ಯದ. ಅಮೇರಿಕಾಗೆ ಬಂದ ಗತಿ ಇವ್ರಿಗೂ ಒಂದಿನ ಬರ್ತದನ್ನು ವಾಸ್ತವ ಸತ್ಯ ಅಂತ ತಿಳ್ಕೊಂಡು ವ್ಯವಹಾರ ಮಾಡಬೇಕಾಗ್ಯದ. ಎಂಥದ್ರಿ, ನಮ್ಮ ಭಾರತದ ಪ್ರಧಾನಿ ಅವರು ಪಾಪ ಬಾಯಿನೇ ತೆಗಿಲ್ಲ, ಸಭ್ಯ ವ್ಯಕ್ತಿ, ಇನ್ನೊಬ್ಬರಿಗೆ ಏನು ಅನ್ನೋಂಥ ವ್ಯಕ್ತಿ ಇರ್ಬೋದು, ಅವ್ರಿಗೆ ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ. ಮಾಬ್ಲಿಚಿಂಗ್ ಅಂಥದ್ದು ಮುಚ್ಕೊಂಡು ಹೋದಂಥದ್ದು, ಮಾಡಿದಂಥದ್ದು, ಅದೇ ಕಾಲಕ್ಕೆ ಮಾಬ್ಲಿಚಿಂಗ್ ಜೊತೆಗೆ ಲವ್ ಜಿಹಾದ್ ಅಂಥದ್ದು, ಇನ್ನೊಂದಂಥವು ಇನ್ನೊಂದು ಮಾಡಿದ್ರು, ಅವರು ತಪ್ಪು ಮಾಡಿದ್ರು, ಇಲ್ಲ ಅಂತಲ್ಲ. ಆದ್ರೆ ಅಂಥ ವ್ಯಕ್ತಿಗೆ ಈ ಒಂದು ಪಾಕ್ ಆಕ್ಯುಪೈಡ್ ಮಾಡ್ಕೋಬೇಕು ಅನ್ನೋದ್ರೊಳಗೆ ಅಲ್ಲಿ ಯುದ್ಧ ನಿಲ್ಲಿಸಿದ್ರಿ ಮಹಾತ್ಮರು. ಯಾರು? ಟ್ರಂಪ್ ಅವರು ಹೇಳಿದ ಕೇಳಿದ್ರೆ 50 ಟ್ಯಾರಿಫ್, 100 ಟ್ಯಾರಿಫ್ ಅಂದ ತಕ್ಷಣ ಪಾಪ ನಮ್ಮ ಮೋದಿಯವರು ಕುಗ್ಗಿ ಹೋಗ್ಬಿಟ್ರು. ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರು ಟೀಕೆ ಮಾಡೇ ಮಾಡಿದರು. ಇವತ್ತು ಟ್ರಂಪ್ಗೆ ಯಾಕೆ ಬಂತು? ಇದ್ರಿ ವಿಶ್ವ ಟೀಕೆ ಮಾಡುವಂಥದ್ದು. ಇವರ ಜೊತೆಗೆ ಯುರೋಪಿಯನ್ ಯೂನಿಯನ್ ಬರ್ತಾ ಇಲ್ಲ, ನ್ಯಾಟೋ ಅಂತ ಮೊದಲು ದೂರ ಸರಿದು ಬಿಡ್ತದೆ, ನಾನು ನಿಮ್ಮ ಜೊತೆ ಬರೋದಿಲ್ಲಪ್ಪ ಅಂತ. ಅವ್ರಿಗೆ ಅಪಮಾನ ಮಾಡಿದ್ದಾರೆ ಇವರು, ಟ್ರಂಪ್ ಅವರು. ಸಣ್ಣ ಮಾತಲ್ಲ, ಕಾಗದದ ಹುಲಿ ಅದೊಂದು ಅಂತೇಳಿ. ಈಗೇನಾದರೂ ತಾವು ಎಷ್ಟು ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು, ಅಷ್ಟೇ ಜಬರ್ದಸ್ತಾಗಿ ಇರಾನ್, ಅದರಿಂದ ಚೀನಾ ಇವತ್ತು ಅಮೇರಿಕನ್ನ ವಿಶ್ವದ ಮುಂದೆ ಬೆತ್ತಲೆ ಮಾಡಿಬಿಟ್ಟಿದ್ದಾರೆ. ಏನೂ ಇಲ್ಲಪ್ಪ ಶಕ್ತಿಯಲ್ಲಿ, ಸುಳ್ಳು ಹೇಳ್ತಾರೆ ಸೂಪರ್ ಪವರ್ ಅಂತೇಳಿ. ಇಸ್ರೇಲ್ ಮತ್ತು ಅಮೇರಿಕಾ, ಇಸ್ರೇಲ್ ಸೂಪರ್ ಪವರ್ ತಿಳ್ಕೊಂಡು ನಮ್ಮ ಮೋದಿ ಅವ್ರು ಹೋಗಿ ಭೇಟಿಯಾಗಿ ತಕ್ಷಣ ಮಾತಾಡಿ ಬಂದುಬಿಟ್ರು. ಅವ್ರು ಬಂದು 2 ದಿನದಾಗ ಶುರು ಆಯಿತು. ಈ 40 ದಿನಗಳ ಯುದ್ಧದಲ್ಲೇ ಅವ್ರು ಏನಿದ್ದಾರೆ ಅನ್ನೋದು ಗೊತ್ತಾಗಿಬಿಟ್ಟು ಇಡೀ ವಿಶ್ವ ಇವತ್ತು ನೋಡ್ತಾ ಇದೆ ಅಮೇರಿಕ ಮತ್ತು ಇಸ್ರೇಲನ್ನು. ಇವತ್ತು ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ. ಇಡೀ ವಿಶ್ವ ಒಂದಾಗ್ಲಿಕ್ಕತ್ತದ್ರಿ ಇವತ್ತು. ಹೌದ್ರಿ, ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ನೋಡೋದು ನಂದ ಅಂತ ಹೇಳೋದು, ಇರಾನು ನಂದ ಅನ್ನೋದು, ಸೌದಿ ಅರೇಬಿಯಾ ನಂದ ಅನ್ನೋದು, ಎಲ್ಲ ನಂದ, ತೇಲ್ ನಂದ ಅಂದರೆ ಪಾಪ ಅಲ್ಲಿ ಜನ ಎಲ್ಲಿ ಹೋಗೋ ಜಗತ್ತಿಗೆ ಹೇಳೋದು ಇರಾನ್ ಡಿಕ್ಟೇಟರ್ ದೇಶಪ್ಪ, ಮೂಲಭೂತವಾದಿ ದೇಶಪ್ಪ ಅಂತ ಹೇಳ್ಕೊಳ್ಳೋದು. ಮತ್ತು ತಾವೇನು ಮಾಡ್ತಾ ಇದ್ದಾರೆ? ಇಸ್ರೇಲ್ ಏನು ಮಾಡ್ತಾ ಇದ್ದಾರೆ? ಮೂಲಭೂತವಾದಿ ಅಲ್ವ ಅವರು? ಇಸ್ಲಾಂ ದೇಶನೆಲ್ಲ ಹೊಡೆದು ಉಳಿಸ್ತಾ ಇದ್ದಾರೆ, ಯಾರು ಉರುಗೊಳ್ತಾ ಇಲ್ಲ. ಗಾಜಾದಲ್ಲಿ ಮಾಡಿದ್ದೇನು 75,000 ಜನ ತಿಳ್ಕೊಂಡು ಹೋದು. ಲೆಬನಾನ್ದಲ್ಲಿ ಮಾಡಿದ್ದೇನು, ಜೋರ್ಡಾನ್ದಲ್ಲಿ ಮಾಡಿದ್ದೇನು, ಇನ್ನೂ ಯುದ್ಧ ನಿಲ್ಲಿಸ್ತಾ ಇಲ್ಲ. ಅದಕ್ಕೆ ಇವತ್ತು ಬಿರುಸುಗೊಂಡಿರುವಂಥ ಇರಾನ್, ಹೌದು ಅವರು ಮೂಲಭೂತವಾದಿ ಇಲ್ಲ ಅಂತ ಯಾರೂ ಅನ್ನೋದಿಲ್ಲ, ಇಸ್ಲಾಮದಲ್ಲಿ ವಿಶ್ವಾಸ ಇಟ್ಟಂಥವ್ರು. ಆದ್ರೆ ಇನ್ನೊಂದು ಧರ್ಮದ ಬಗ್ಗೆ ಗೌರವ ಬಿಟ್ಟು ಅಂತ ತೋರಿಸ್ಕೊಟ್ರು, ಜಗತ್ತಿಗೆ ತೋರಿಸ್ಕೊಟ್ರು. ನಾವು ಕ್ರಿಶ್ಚಿಯನ್ರ ವಿರೋಧಿ ಅಲ್ಲ, ಅವ್ರ ಕೋಪ ಹೇಳಿದ ಸರಿಯದ, ಈ ಮಾನವೀಯ ಕೊನೆ ಕಗ್ಗೊಲೆಗಳನ್ನ ಮಾಡೋದು ನಿಲ್ಲಿಸಬೇಕಾಗಿದೆ ಇವತ್ತಂತೇಳಿ. ಹೌದು, ಅದನ್ನು ಸ್ವಾರ್ಥವ್ರು ಇಲ್ಲ ಅಂತಲ್ಲ.
ಇಸ್ಲಾಂ ದೇಶ ಸ್ವಾರ್ಥ, ತಮ್ಮ ದೇಶ ಮೇಲೆ ಬಂದು ಬಿದ್ದಾಗ ಸಹಜವಾಗಿ ಮಾನವೀಯತೆ ಆ ಐತೆ ಈ ಐತೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮಾನವೀಯತೆ ಬಗ್ಗೆ ಮಾತಾಡುವಂಥವ್ರು ಮೂಲಭೂತವಾದಿಗಳಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅಮೇರಿಕಾ ಸಹಿತ ಅದು ಅದೇ ತನ್ನ ಲಾಭಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ. ವ್ಯಾಪಾರನ ಅವ್ರ ಧರ್ಮ ಆಗಿದೆ. ಇವತ್ತು ವ್ಯಾಪಾರ ಅಂದ್ರೆ ಏನು? ಮೋಸ ಮಾಡುವಂಥ ವ್ಯಾಪಾರ. $1 ಯಾವ ಸಿಕ್ಕಾಪಟ್ಟೆ ಹೊಡೆತ್ರಿ. ಪ್ರತಿ ವರ್ಷ $4 ಟ್ರಿಲಿಯನ್, $5 ಟ್ರಿಲಿಯನ್ ಈ ಇನ್ನೊಂದು ದೇಶಗಳ ವಸ್ತುಗಳಿಂದ ತಾವು ಗಳಿಸ್ಕೊಳ್ಳುವಂಥ ತಮ್ಮ ಟೆಕ್ನಾಲಜಿ, ತಮ್ಮ ಬುದ್ಧಿಯಿಂದ ಇಡೀ ವಿಶ್ವ ತಮ್ಮ ಕೈಯಲ್ಲಿ ಹಿಡಿದಿಟ್ಕೊಂಡಿದ್ರು. ಇವತ್ತು ಚೈನಾದ ಈ ಏನಪ್ಪ ಎಣ್ಣೆಯ ಜಹಾಜ್ ಅಂದ್ರೆ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ನಾವು, ಹೋಗಿ ಕೊಡೋದಿಲ್ಲ ಅಂತ ಹೇಳಿದರು. 4 ಮಂದಿ ಎಲ್ಲ ಸುತ್ತುವರೆದಿದ್ದುಬಿಟ್ರು ತಮ್ಮ ಯುದ್ಧ ನೌಕೆಗಳು ತೊಗೊಂಡು ಹೋಗಿ ಅಬ್ರಾಹಿಮೋ ಅದು ಇದು ಅಂತೇಳಿ. ಆಗ ಇರಾನದ IRGC ಒಂದೇ ವಾರ್ನಿಂಗ್ ಕೊಟ್ಟು, ನೀವು ಒಂದೇ ಹೊಡೆದ್ರೆ ನಿಮ್ಮನ್ನೆಲ್ಲ ಹೊಡೆದು ಉಳಿಸ್ತೀವಿ ಅಂತೇಳಿ. ಜೊತೆಗೆ ಇದಕ್ಕೆ ಸಪೋರ್ಟ್ ಮಾಡಿ ಚೈನಾದಿಂದ ರಷ್ಯಾನೂ ಬಂದಿತ್ತು. ರಷ್ಯಾ ಚೈನಾ ಒಂದಾಗಿ ಇರಾನ್ಗೆ ಸಹಾಯ ಮಾಡುವ ಹಂತಕ್ಕೆ ಬಂದಿದ್ದಾಗ ಇವತ್ತು ಸರಳವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು ಈ ಈಗ ಮಾತುಕತೆ ಬಂದರು. ಏನಂತಾರೆ ನಮ್ಮಲ್ಲಿ ಗುರುತಿಸ್ಕೊಂಡು ಹೊರದಂತಂದ್ರೆ ಸರಳ ಇಸ್ಲಾಮಾಬಾದ್ ಮಾತು ಮುಗಿತಾ ಇತ್ತು. ಈಗ ಅವ್ರನ್ನ ಗೆಲ್ಲೋದು ಸಾಧ್ಯ ಇಲ್ಲ. ಯಾಕಂದ್ರೆ ಇರಾನ್ ಒಂದೇ ಇಲ್ಲ. ಇವತ್ತು ಚೈನಾದ ಯಾಕೆ ಚೈನಾ ಇದಂದ್ರೆ ಅಲ್ಲಿ ಸ್ವಾರ್ಥದ ಅವ್ರದ್ದು. ಈ ಚೈನಾದ 90% ಎಣ್ಣೆಯನ್ನು ಇರಾನ್ ಸಪ್ಲೈ ಮಾಡ್ತದೆ. ಹೀಗಾಗಿ ಇರಾನನ್ನು ಯಾವ ಕಾಲಕ್ಕೂ ಬಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದಿನನಿತ್ಯ ಎಣ್ಣೆ ಬೇಕಲ್ರಿ ಇವತ್ತು, ಅದು ಸ್ವಸ್ತಾಧಾರದಲ್ಲೇ. ಜೊತೆಗೆ ತಮ್ಮ ಈ ರಷ್ಯಾದ ರೂಬಲ್ ಆಗಿರ್ಬೋದು, ಚೈನಾದ ಯುವಾನ್ ಆಗಿರ್ಬೋದು, ಇವುಗಳನ್ನ ಬೆಳೆಸ್ಕೊಳ್ಳೋಕೆ ಎಲ್ಲ ಕಡೆ ಡಾಲರೇ ಯಾಕ್ರಿ. ಅದ್ರ ಪ್ರಭುತ್ವ ಯಾಕೆ? ಅವರೊಬ್ಬರು ಯಾಕೆ ಶ್ರೀಮಂತರಾಗಬೇಕು, ನಾವು ಯಾಕೆ ಆಗಬಾರ್ದು? ಇವೆಲ್ಲ ಇವತ್ತು ಶುರುವಾಗಿಬಿಟ್ಟು ಇನ್ನೇನು ಮಾತಾಡ್ತಾರೆ ನಮ್ಮ ಟ್ರಂಪ್ ಅವರು. ಟ್ಯಾರಿಫ್ ಅಂತೇಳಿ ಎಲ್ಲರಿಗೂ ಒಂದು ಗೌರವ ಇರ್ತದೆ ರೀ. ತನ್ನದೇ ಪ್ರತಿಯೊಂದು ದೇಶಕ್ಕೂ ತನ್ನದೇ ಗೌರವ ಇರ್ತದೆ, ತನ್ನದಂಥ ವ್ಯಕ್ತಿತ್ವ ಇರ್ತದೆ ರೀ. ಅವ್ರ ಮೇಲೆ ಈ ಒಬ್ಬ ಜಗದ ಡಿಕ್ಟೇಟರ್ ಈ ವ್ಯಕ್ತಿ, ನಮ್ಮಲ್ಲಿ ಶಕ್ತಿ ಅದ, ನಾವು ಪವರ್ ಅದೀವಿ ಅಂದ್ರೆ ಎಲ್ಲರೂ ಒಂದಾದ್ರೆ ಅವ್ರ ಮುಂದೆ ಇವ್ರೇನು ತಿಳ್ಕೊಬೇಕಾಗಿದೆ. ಇದು ವಾಸ್ತವ ಸತ್ಯನ ತಿಳ್ಕೊಬೇಕಾಗಿದೆ. ಯಾರಿಗೂ ಸಾಧ್ಯ ಇಡೀ ವಿಶ್ವನ ಆಡುವಂಥದ್ದು. ಅಲೆಕ್ಸಾಂಡರ್ ನಿಮಗೆ ಗೊತ್ತದ, ಇಡೀ ವಿಶ್ವ ಗೆಲ್ಲಬೇಕಂತ ಹೋದ ಪಡೆಗೆ ಏನದ, ಯಾವುದೋ ದೇಶದಲ್ಲಿ ಸೊಳ್ಳೆ ಕಡಿತ ಸಿಕ್ಕ ಮನೆಯಾಕ ಬಲಿಯಾಗಿ ಸತ್ತು ಹೋದ ಅಲೆಕ್ಸಾಂಡರ್. ವಿಶ್ವ ಗೆಲ್ಲುವ ಅಲೆಕ್ಸಾಂಡರ್ ಸೊಳ್ಳೆಗಳ ಕಡಿತಕ್ಕೆ ಸಿಕ್ಕ ಸತ್ತು ಹೋದ. ಇತಿಹಾಸದಲ್ಲದ ಇದು. ಕೊನೆಗೆ ಹೋಗೋ ಮುಂದೆ ಕೈ ಹೊರಗಿಟ್ಟ, ಇಲ್ಲೇನೂ ಒಯ್ಯುವುದಿಲ್ಲಪ್ಪ ಅನ್ನೋ ಅಂತ ಹೇಳ್ಕೊಟ್ಟ. ಅಂಥದ್ದನ್ನು ತಿಳ್ಕೊಬೇಕಾಗಿದೆ. ಟ್ರಂಪ್ ಅವರು ಪೋಪನ ಮಾತು ಬೆಲೆ ಇಲ್ಲ. ಇಸ್ಲಾಂ ಧರ್ಮದ ಅದು ಒಂದು ಟೆರರಿಸ್ಟ್ರಪ್ಪ ಅಂತ ಹೇಳುವಂಥದ್ದು ಇರಲಿ, ಅಲ್ಲೂ ಇಲ್ಲಂತ ನಾವು ಯಾವುದೂ ಹೇಳ್ತಾ ಇಲ್ಲ. ಆದ್ರೆ ತಾನೇನು ಮಾಡ್ತಾ ಇದ್ದಾರೆ, ಅದೇ ಕಾಲಕ್ಕೆ ಇಸ್ರೇಲ್ ನೆತನ್ಯಾಹು ಇವತ್ತು ಏಕಾಂಗಿ ಆಗಿದ್ದಾರೆ. ಅವ್ರ ಪರ ಯಾರೂ ನಿಲ್ತಾ ಇಲ್ಲ. ಇವತ್ತು ಒಂದೊಂದಾಗಿ ಇರಾನ್ ಜೊತೆಗೆ ಚೈನಾ ಜೊತೆಗೆ ದೋಸ್ತಿ ಮಾಡ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅದೇ ಕಾಲಕ್ಕೆ ಗ್ರೇಟ್ ಬ್ರಿಟನ್ ಆಗಿರ್ಬೋದು, ಅನೇಕ ದೇಶಗಳು ಇವತ್ತೆಲ್ಲ ಒಂದೊಂದಾಗೆ ನಮಗಿದು ಒಳ್ಳೆಯವರದಾರಪ್ಪ, ನಮಗೆ ಇರೋದು ಬಿಡ್ತಾರಪ್ಪ ಇವರು, ನಮಗೆ ಕೂಡಿಸ್ಕೊಂಡು ಹೋಗ್ತಾರಪ್ಪ ಇವರು ಅಂತ ಕೂಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಟ್ರಂಪ್ ಇದ್ದಂಥವರು ಎಲ್ಲವನ್ನೂ ಕಳ್ಕೊಂಡ ಪಾತಾಳ ಸೇರುವಂಥದ್ದು, ಹೇಳಿದಂಗೆ ಕೇಳುವಂಥ ಒಂದು ಅನಿವಾರ್ಯತೆಗೆ ಬಂದಾರ. ಇವತ್ತು ಇಸ್ರೇಲ್ ಸಹಿತ ಹೇಳಿದಂಗೆ ಕೇಳುವಂಥ ಪರಿಸ್ಥಿತಿ ಬಂದಿದ್ದಾರೆ. ಇಸ್ರೇಲ್ ಇರುವಂಥ ಇರಾನದ ಯುರೇನಿಯಂ ತೆಗಿಬೇಕು, ನಮಗೆ ಕೊಡಬೇಕು ಅಂತ ಮಾತಾಡ್ತಿದ್ರು. ಅದನ್ನು ಸಹಿತ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ಆಗಿಲ್ಲ. ಇಲ್ಲಾಂದ್ರೆ ಹೊರ್ಮುಜ್ ಬಂದಾದಂಗೆ ರೆಡ್ ಸಿಯಲ್ಲಿದ್ದಂಥ ಅಲ್ಲಿ ಒಂದು ದಾರಿಯನ್ನು ಅದು ಬಂದಾಗೋ ಸಾಧ್ಯತೆಗಳಿದ್ದಾವೆ. ಅಲ್ಲಿ ಯಮನ ನಿಂತದ. ಹೀಗಾಗಿ ಇವತ್ತು ಎಲ್ಲರಿಂದ ದೂರ ಆಗಿದೆ. ಅಮೇರಿಕಾ ಕೊಲ್ಲಿ ರಾಷ್ಟ್ರದಿಂದ ದೂರ ಆಯಿತು, ಯುರೋಪಿಯನ್ ಯೂನಿಯನ್ ದೂರ ಆಯಿತು, ರಷ್ಯಾ ಚೈನಾಗಳಿಂದ ದೂರ ಆಯಿತು, ಎಲ್ಲ ರಾಷ್ಟ್ರ ದೂರ ಆಯಿತು, ಸ್ಕ್ವಾಡ್ದಿಂದ ದೂರ ಆಯಿತು, ಎಲ್ಲ ಕಡೆಯಿಂದ ದೂರ ಆಗಿ ಇವತ್ತು ಏಕಾಂಗಿ ಆಗಿರುವಂಥ ಈ ಏಕಾಂಗಿ ಒಬ್ಬ ಕಾರಣಕರ್ತರು ಯಾರು? ಇಡೀ ಅಮೇರಿಕೆಯ ಅರ್ಥವ್ಯವಸ್ಥೆಯನ್ನು ಇವತ್ತೇನಾದರೂ ದಿವಾಳಿ ಎಬ್ಸಿದ್ರೆ ಅದಕ್ಕೆ ಕಾರಣಕರ್ತರು ಟ್ರಂಪ್. ಅವ್ರ ಮುಂದಿನ ಎಲೆಕ್ಷನ್ ಆರಿಸಿ ಬರೋದು ಅಷ್ಟೇ ಕಷ್ಟದ, ಆಯ್ಕೆ ಆಗೋದು ಅಷ್ಟೇ ಕಷ್ಟದ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಮರಲಿಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಟ್ರಂಪ್ ಇವೆಲ್ಲ ಇಲ್ಲಿವರೆಗಿನ ಬೆಳವಣಿಗೆ ನೋಡಿದಾಗ ಮಾತುಕತೆಯಿಂದ ಬರಲೇಬೇಕು, ಬೇರೆ ಅದಿಲ್ಲ. ಇರಾನ್ ಹಾಕುವ ಎಲ್ಲ ಷರತ್ತುಗಳನ್ನು ಒಪ್ಕೊಳ್ಳೇಬೇಕು, ಬೇರೆ ಮಾತಿಲ್ಲ. ಯಾಕಂದ್ರೆ ಇರಾನ್ ಷರತ್ತು ಇರಾನಿನೂ ಅಲ್ಲ, ಇರಾನ್ ಇದರಲ್ಲಿ ಬಚಾವಾಯಿತು ಚೈನಾ ಮತ್ತು ರಷ್ಯಾಗಳಿಂದ. ಚೈನಾ ಮತ್ತು ರಷ್ಯಾಗಳಲ್ಲಿ ಡಾಮಿನೆನ್ಸಿ ಮುರಿಬೇಕಂತ ಯೋಚನೆ ಮಾಡ್ತಾಯಿದ್ರು. ಹಲವು ವರ್ಷಗಳು ಯೋಚನೆ ಮಾಡ್ತಾ ಬಂದಿದ್ರು. ಅಮೇರಿಕ ಡಾಮಿನೆನ್ಸಿಯನ್ನು ಮುರಿಬೇಕಂತೇಳಿ ಇವತ್ತು ಮುರಿದು ಹೋಯಿತು. ಆದರೆ ಈ ಎಲ್ಲ ಸಂದರ್ಭದಲ್ಲೇ ನಮ್ಮ ಮೋದಿಯವರು
ಎಲ್ಲಿ ಎಡವಿದ್ರು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳ್ತಾ, ಇದು ಇಲ್ಲಿಯವರೆಗಿನ ಇವತ್ತಿನ ಮಾತುಕತೆಗೆ ಮುಂದಾಗಿರುವ, ಅನಿವಾರ್ಯವಾಗಿ ಮಾತುಕತೆಗೆ ಬಂದಿರುವ ಇಸ್ರೇಲ್, ಅಮೇರಿಕಾ, ಟ್ರಂಪ್, ನೇತನ್ಯಾಹು ಪಾತಾಳದತ್ತ ವ್ಯಕ್ತಿತ್ವ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ಅರ್ಥ ವಂದನೆಗಳು.